ಮದುವೆಗೆ ಜಾತಕ ತೋರಿಸೋದಕ್ಕೆ ಹೋದಂತಹ ಯುವತಿಗೆ ಶಾಕ್ ಕಾದಿದೆ. ಜಾತಕವನ್ನ ಹೇಳೋ ಬದಲು ಅರ್ಚಕನಿಂದ ಅತ್ಯಾಚಾರ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜಾತಕದಲ್ಲಿ ದೋಷ ಇದೆ, ತಡೆ ಹೊಡಿಬೇಕು ಅಂತ ಹೇಳಿ ನಂಬಿಸಿ ಕೃತ್ಯವನ್ನ ಎಸಗಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಹೊರಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹೊರಟ್ಟಿ ಗ್ರಾಮದ ಈಶ್ವರ ಪಾರ್ವತಿ ದೇವಸ್ಥಾನದ ಅರ್ಚಕನಿಂದ ಈ ಕೃತ್ಯ ನಡೆದಿದೆ. 23 ವರ್ಷದ ಯುವತಿ ಮೇಲೆ ಅರ್ಚಕನಿಂದ ಹಲವು ಬಾರಿ ಅತ್ಯಾಚಾರ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. 2025 ನವೆಂಬರ್ 23ರಿಂದ 2026 ಫೆಬ್ರವರಿ 2ರವರೆಗೆ ಹಲವು ಬಾರಿ ಅತ್ಯಾಚಾರ ಆಗಿದೆ. ಆರೋಪಿ ಅರ್ಚಕ ಕೃಷ್ಣರಾವ್ ವಿರುದ್ಧ ಸಂತ್ರಸ್ತ ಯುವತಿ ಈಗ ದೂರು ಕೊಡ್ತಾ ಇದ್ದಾರೆ. ಬಣಕಲ್ ಪೊಲೀಸರಿಂದ ಆರೋಪಿ ಅರ್ಚಕರ ಬಂಧನ ಆಗಿದೆ. ಕೃಷ್ಣರಾವ್ ಬಂಧನ ಆಗಿದೆ. ಬಣಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನವೆಂಬರ್ನಿಂದ ನಿರಂತರವಾಗಿ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಂತಹ ಈ ಯುವತಿ ಈಗ ಹೋಗಿ ದೂರು ಕೊಟ್ಟಿದ್ದಾರೆ. ಫೆಬ್ರವರಿ 2ನೇ ತಾರೀಕಿಗೆ ಇಲ್ಲಿ ತನಕ ಏನು ಮಾಡ್ತಾ ಇದ್ರು ಅಂತ ಹೇಳಿ ಮೊದಲನೇ ಬಾರಿಗೆ ಅತ್ಯಾಚಾರ ಆದಂತಹ ಸಂದರ್ಭದಲ್ಲಿ ಮನೆಯವರ ಹತ್ರ ಹೇಳ್ಕೊಳ್ಬಹುದಾಗಿತ್ತು. ಏನಾಯ್ತು, ಏನ್ ಸಮಸ್ಯೆ ಆಯ್ತು, ಈ ತರ ಹೋಗಿದ್ದೆ ಅಂತ ಹೇಳಿ. ಬಟ್ ಆದ್ರೆ ಅದ್ಯಾವುದು ಆಯ್ತಂತೆ ಕಾಣಿಸ್ತಾ ಇಲ್ಲ ಇಲ್ಲಿ.